ಕೋವಿಡ್ ಸಮಯದಲ್ಲಿ ತ್ವರಿತ ಸಾಲಗಳನ್ನ ನೀಡುವ ಹಲವಾರು ಆಪ್ಗಳು ಭಾರತದಲ್ಲಿ ಹೊರಹೊಮ್ಮಿದವು. ಲಾಕ್ಡೌನ್ನಿಂದಾಗಿ ಆರ್ಥಿಕವಾಗಿ ತೊಂದರೆ ಒಳಗಾಗಿದ್ದ ಜನರು ಈ ಅಪ್ಲಿಕೇಶನ್ಗಳ ಮೊರೆ ಹೋದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ 2012ರಲ್ಲಿ ಡಿಜಿಟಲ್ ಸಾಲದ ಮಾರುಕಟ್ಟೆ $9 ಬಿಲಿಯನ್ ಇತ್ತು. ಆದರೆ 2020ರಲ್ಲಿ ಇದು $150 ಬಿಲಿಯನ್ ತಲುಪಿತು. ಈ ಒಂದು ಅಂಶದಿಂದ ದೇಶದಲ್ಲಿ ಈ ಆಪ್ಗಳು ಹೇಗೆ ಜನಪ್ರಿಯತೆ ಪಡ್ಕೊಂಡಿತ್ತು ಅನ್ನೋದನ್ನ ಗಮನಿಸಬಹುದು. ಇದು 15 ಪಟ್ಟು ಹೆಚ್ಚಾಗಿದೆ. ಇನ್ನು 2023ರ ಅಂತ್ಯದ ವೇಳೆಗೆ ಇದು ಸುಮಾರು $350 ಬಿಲಿಯನ್ ತಲುಪಿದೆ. ಫಿನ್ಟೆಕ್ ಅಸೋಸಿಯೇಷನ್ ಫಾರ್ ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಂದ್ರೆ FACE ನೀಡಿದ ವರದಿ ಪ್ರಕಾರ ಭಾರತದಲ್ಲಿ ಡಿಜಿಟಲ್ ಸಾಲದ ಮಾರುಕಟ್ಟೆ ನಿರಂತರವಾಗಿ ಬೆಳೆಯುತ್ತಲೇ ವಿತ್ತ ವರ್ಷ 2023ರಲ್ಲಿ 92,848 ಕೋಟಿ ರೂಪಾಯಿ ಮೊತ್ತದ ಡಿಜಿಟಲ್ ಸಾಲವನ್ನು ವಿತರಿಸಲಾಗಿದೆ. ಅದರ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ಮೊತ್ತ 35,490 ಕೋಟಿ ರೂಪಾಯಿ ಆಗಿತ್ತು. ಜನರೇಷನ್ Z ಅಂದ್ರೆ 1996ರ ನಂತರ ಜನಿಸಿದ ವ್ಯಕ್ತಿಗಳು ಈ ಡಿಜಿಟಲ್ ಸಾಲ ಪಡೆಯುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ಪೀಳಿಗೆಯ ಜನರು ಬ್ಯಾಂಕ್ಗಳಿಗೆ ಹೋಗೋದು ಮತ್ತು ಸುದೀರ್ಘವಾದ ದಾಖಲೆ ಪತ್ರಗಳನ್ನು ನೀಡಲು ಬಯಸಲ್ಲ. ಡಿಜಿಟಲ್ ಸಾಲಗಳನ್ನ ತಾವು ಇರುವ ಸ್ಥಳದಲ್ಲೇ ಕುಳಿತು ಸುಲಭವಾಗಿ ಪಡ್ಕೊಳ್ಬಹುದು. ಹೀಗಾಗಿ ಈ ಪೀಳಿಗೆ ವ್ಯಕ್ತಿಗಳು ಡಿಜಿಟಲ್ ಸಾಲಗಳ ಮೊರೆ ಹೋಗ್ತಿರ್ತಾರೆ. ಅಲ್ಲದೆ ಕಳಪೆ ಕ್ರೆಡಿಟ್ ಹಿಸ್ಟರಿ ಇರೋರು ಹಾಗೆ ಕಡಿಮೆ ಕ್ರೆಡಿಟ್ ಸ್ಕೋರ್ ಹೊಂದಿದ್ದವರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಸಿಗುವುದು ಕೊಂಚ ಕಷ್ಟ. ಹೀಗಾಗಿ ಡಿಜಿಟಲ್ ಸಾಲವನ್ನು ತೆಗೆದುಕೊಳ್ತಿರ್ತಾರೆ. ಈ ಕಾರಣದಿಂದಾಗಿ ಡಿಜಿಟಲ್ ಸಾಲಗಳು ವೇಗವಾಗಿ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಡಿಜಿಟಲ್ ಸಾಲಗಳನ್ನ ಪಡೆದುಕೊಳ್ಳುವ ಮುನ್ನ ಅದರ ನಿಯಮ ಮತ್ತು ಷರತ್ತುಗಳನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಸಾಲಗಳು ಸುಲಭವಾಗಿ ಸಿಕ್ಕರೂ ಕೂಡ ಅದರ ಅಪಾಯಗಳಿಂದ ಪಾರಾಗುವುದು ಸಾಕಷ್ಟು ಸವಾಲಿನ ಸಂಗತಿಯಾಗಿದೆ. ಫ್ರೀಡ್ನ ಸಂಸ್ಥಾಪಕ ರಿತೇಶ್ ಶ್ರೀವತ್ಸವ್ ಪ್ರಕಾರ ಭಾರತದಲ್ಲಿ ಡಿಜಿಟಲ್ ಸಾಲಗಳು ಅಪಾಯಕಾರಿ. ಯಾಕಂದ್ರೆ ಇವುಗಳ ವಾರ್ಷಿಕ ಶೇಕಡಾವಾರು ದರ 36ರಿಂದ 48% ಇರುತ್ತೆ. ಇದರ ಅರ್ಥ ಏನಂದ್ರೆ ಪ್ರತಿ $100 ಸಾಲದ ಮೇಲೆ ನೀವು ವಾರ್ಷಿಕ $48ವರೆಗೆ ಬಡ್ಡಿ ಪಾವತಿಸಬೇಕು. ಇದಿಷ್ಟೆಲ್ಲ ಒಂದು ವೇಳೆ ನೀವು ಪಾವತಿ ಮಾಡೋದನ್ನ ತಪ್ಪಿಸಿಕೊಂಡ್ರೆ ಸಾಲದಾತರು ಮತ್ತು ಏಜೆಂಟ್ಗಳು ನಿಮಗೆ ಫೋನ್ ಮತ್ತು ಮೆಸೇಜ್ ಮಾಡಿ ತೊಂದರೆ ಕೊಡಬಹುದು. ಶಾರ್ಟ್ ಟರ್ಮ್ ಇನ್ಸ್ಟೆಂಟ್ ಸಾಲಗಳು ಸುಲಭವಾಗಿ ಲಭ್ಯವಾಗ್ತವೆ. ಆದರೆ ಎಚ್ಚರಿಕೆ ಹೆಜ್ಜೆಗಳಿಲ್ಲದೆ ಇದಕ್ಕೆ ಅರ್ಜಿ ಸಲ್ಲಿಸಬಾರದು ಅನ್ನೋದು ಆರ್ಥಿಕ ಸಲಹೆಗಾರ್ತಿ ನೀಮಾ ಚಾಯ್ಯ ಬುಚ್ ಅವರ ಸಲಹೆಯಾಗಿದೆ. ಒಂದು ವೇಳೆ ನಿಮಗೆ ಬೇರೆ ಆಯ್ಕೆಗಳು ಇಲ್ಲದೆ ಇದ್ದಾಗ ಮತ್ತು ಹಣದ ತೀರ ಅಗತ್ಯ ಇದ್ದಾಗ ಮಾತ್ರ ಇಂತಹ ಲೋನ್ಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಅಲ್ಲದೆ ಸಾಲದ ಮೊತ್ತ ಅಧಿಕವಾಗಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಈ ಸಾಲದ ಮೇಲಿನ ಬಡ್ಡಿ ದರ ಪರಿಶೀಲಿಸಿ. ನಿಮ್ಮ ಕ್ರೆಡಿಟ್ ಹಿಸ್ಟರಿ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅಂದಾಜಿಸಿಕೊಂಡು ಸಾಲ ಮರುಪಾವತಿ ಅವಧಿಯ ಸ್ಪಷ್ಟತೆ ಸಿಕ್ಕ ಬಳಿಕವಷ್ಟೇ ಈ ಲೋನ್ ಸೂಕ್ತವೇ ಅಂತ ನಿರ್ಧರಿಸಿ. ಈ ರೀತಿಯ ಇನ್ಸ್ಟೆಂಟ್ ಲೋನ್ಗೆ ಅರ್ಜಿ ಸಲ್ಲಿಸುವ ಮೊದಲು ಅದರ ಅಪಾಯಗಳನ್ನ ತಿಳ್ಕೊಳ್ಳಿ. ಇಲ್ಲದೆ ಇದ್ರೆ ಮುಂದೆ ನೀವು ದೊಡ್ಡ ಅಪಾಯಕ್ಕೆ ಸಿಲುಕಬಹುದು. ಆದ್ರಿಂದ ಡಿಜಿಟಲ್ ಸಾಲಗಳನ್ನ ತೆಗೆದುಕೊಳ್ಳುವ ಮುನ್ನ ಕೆಲವೊಂದು ಅಂಶಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಿ. ಮೊದಲಿಗೆ ನೀವು ತೆಗೆದುಕೊಳ್ಳುವ ಸಾಲದ ಘಟಕವನ್ನ ಯಾರು ನಿಯಂತ್ರಣ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ಅದು ಬ್ಯಾಂಕ್ ಅಥವಾ NBFC ಅಡಿಗಿದ್ರೆ ಆಗ ನೀವು ಅಲ್ಲಿಂದ ಸಾಲ ತೆಗೆದುಕೊಳ್ಳಬಹುದು. ನಿಯಂತ್ರಣ ಘಟಕ ಅಂದ್ರೆ ಅದು RBIನ ನಿಯಂತ್ರಣದಲ್ಲಿರುತ್ತೆ. ಹಾಗೆ ಆಪ್ಗಳ ಬಗ್ಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ರೇಟಿಂಗ್ ಗಮನಿಸಬೇಕು. ಇದರಿಂದ ಲೋನ್ ಆಪ್ಗಳನ್ನ ಆಯ್ಕೆ ಮಾಡಲು ಸಹಾಯವಾಗುತ್ತೆ. ನಿಜವಾಗಿಯೂ ನಿಮಗೆ ತೀರಾ ಎಮರ್ಜೆನ್ಸಿಗಿದ್ರೆ ಮಾತ್ರ ಡಿಜಿಟಲ್ ಸಾಲ ತೆಗೆದುಕೊಳ್ಳಿ. ಇಲ್ಲದೇ ಇದ್ರೆ ಡಿಜಿಟಲ್ ಸಾಲವನ್ನು ತೆಗೆದುಕೊಳ್ಳುವ ಗೋಜಿಗೆ ಹೋಗಬೇಡಿ.